He is back. His name is KN ರಾಜಣ್ಣ. ರಾಜಣ್ಣ ಎಂಬುವಂಥ ವರ್ಣರಂಜಿತ ರಾಜಕಾರಣಿ ಬಗ್ಗೆ ನಾವು ಹೆಚ್ಚಿನ ಮಾತನ್ನು ಹೇಳಲೇಬೇಕಾಗಿಲ್ಲ. ಯಾಕೆಂದರೆ ರಾಜಣ್ಣ ತಮ್ಮ ಮಾತಿನಿಂದಲೇ ರಾಜ್ಯದ ರಾಜಕೀಯದಲ್ಲಿ ಸಂಚಲನ ಮೂಡಿಸಿದವರು. ಈಗ ರಾಜಣ್ಣ ದೊಡ್ಡದೊಂದು ಬಾಂಬನ್ನು ಸಿಡಿಸಿದ್ದಾರೆ. ಅದು ಕೂಡ ಅಂತಿಂಥ ಬಾಂಬ್ ಅಲ್ಲ, ದೊಡ್ಡ ಬದಲಾವಣೆಯ ಬಾಂಬ್, ದೊಡ್ಡ ಕ್ರಾಂತಿಯ ಬಾಂಬ್. ಸೆಪ್ಟೆಂಬರ್ನಲ್ಲಿ ಭಾರಿ ದೊಡ್ಡ ಬದಲಾವಣೆ ಆಗುತ್ತೆ, ಸೆಪ್ಟೆಂಬರ್ ಕ್ರಾಂತಿ ಆಗುತ್ತೆ ಅನ್ನುವಂಥ ರಾಜಣ್ಣ ಅವರ ಮಾತು ಈಗ ರಾಜ್ಯ ರಾಜಕೀಯದಲ್ಲಿ ಪ್ರಮುಖವಾಗಿ ಕಾಂಗ್ರೆಸ್ ಪಾಳ್ಯದಲ್ಲಿ ದೊಡ್ಡ ಚರ್ಚೆಗೆ ಕಾರಣವಾಗುತ್ತೆ. ಮೊದಲಿಂದಲೂ ಕೂಡ, ಅದರಲ್ಲೂ ಯಾವಾಗ ಕಾಂಗ್ರೆಸ್ ಸರ್ಕಾರ ಬಂತೋ, ಸರ್ಕಾರ ಬಂದ ಮೊದಲ ದಿನದಲ್ಲೂ ಕೂಡ ಅಧಿಕಾರ ಹಸ್ತಾಂತರದ ಬಗ್ಗೆ ಬಹುದೊಡ್ಡ ಚರ್ಚೆ ಆಗ್ತಾ ಇತ್ತು. ಈಗ ನೇರವಾಗಿ CM ಆಪ್ತರೂ ಕೂಡ ಆಗಿರುವಂಥ ರಾಜಣ್ಣ ಅಧಿಕಾರ ಹಸ್ತಾಂತರದ ಸೆಪ್ಟೆಂಬರ್ ಕ್ರಾಂತಿಯ ಮಾತನ್ನು ಆಡಿರುವಂಥದ್ದು ಕಾಂಗ್ರೆಸ್ ಪಡೆಯಲ್ಲಿ ದೊಡ್ಡ ಸಂಚಲನವನ್ನು ಉಂಟು ಮಾಡ್ತಾ ಇದೆ. ಆಗಸ್ಟ್ ಕ್ರಾಂತಿ ಅಂತ ಕೇಳಿಲ್ವಾ, ಮೇ ಕ್ರಾಂತಿ ಕೇಳಿಲ್ವಾ? ಹಂಗೆ ಇದು ಒಂದು ಕ್ರಾಂತಿ. ಏನಾಗಿದೆ, ಕಾಂಗ್ರೆಸ್ ಅಲ್ಲಿ ಪವರ್ ಸೆಂಟರ್ಗಳು ಜಾಸ್ತಿ ಇದೆ. ಭಾರಿ ಏನಾಗಲ್ಲ, ಬದಲಾವಣೆ ಆಗ್ಬೋದು. ಕಂಟ್ರೋಲ್ ಕಳ್ಕೊಂಡಿಲ್ಲ, ಆಳ್ತದಲ್ಲೂ ಕಂಟ್ರೋಲ್ ತೆಗೆದುಕೊಂಡಾಗ ಏನಿಲ್ಲ. ಯಾಕೆ ರಾಜಣ್ಣ 75 ವರ್ಷ ಆಯ್ತಲ್ಲ, ಏನು ಸ್ವಲ್ಪ ಅರಳು ಮಾಡಿ ಇರ್ಬೇಕು ರಾಜಣ್ಣಗೆ, ಅದು ಹೇಳಿರ್ತಾರೆ. ಹೈಕಮಾಂಡ್ ಪಕ್ಷ ಏನ್ ನಿರ್ಧಾರ ತಗೊಂತಾರೆ ಅದಕ್ಕೆಲ್ಲ ನಾವು ಬದ್ಧ ಇರಬೇಕಾಗ್ತದೆ. ಭಾರಿ ಬದಲಾವಣೆ ಇದೆ ಅಂದ್ರೆ ಭ್ರಷ್ಟ ಸರ್ಕಾರ ಹಾಳಾಗಿ ಹೋಗುತ್ತೆ ಅಂತ. ಇಷ್ಟು ದಿನ ತಣ್ಣಗಿದ್ದ ಬದಲಾವಣೆಯ ಗಾಳಿ ಮತ್ತೆ ಕಾಂಗ್ರೆಸ್ ಮನೆಯೊಳಗೆ ಬೀಸತೊಡಗಿದೆ. ಈ ಬಾರಿ ಪಕ್ಷದ ಹಿರಿಯ ನಾಯಕ ಸಚಿವ KN ರಾಜಣ್ಣ ಕ್ರಾಂತಿಯ ಕಿಡಿ ಹೊತ್ತಿಸಿದ್ದಾರೆ. ಸ್ವಲ್ಪ ದಿನ ಬದಿಗೆ ಸರಿದು ಸೈಲೆಂಟ್ ಆಗಿದ್ದ ರಾಜಣ್ಣ ರಾಜ್ಯ ರಾಜಕಾರಣವನ್ನ ವೈಲೆಂಟ್ ಮಾಡಿದ್ದಾರೆ. ಸೆಪ್ಟೆಂಬರ್ನಲ್ಲಿ ಕ್ರಾಂತಿ ಆಗುತ್ತೆ ಎಂದ ಸಚಿವ KN ರಾಜಣ್ಣ. ಹೌದು, ಸಚಿವ KN ರಾಜಣ್ಣ ಅಂದ್ರೆ CM ಸಿದ್ದರಾಮಯ್ಯ ಸಚಿವ ಸಂಪುಟದಲ್ಲಿ ನೇರ ನಿಷ್ಠುರವಾದಿ. ಹಲವು ಬಾರಿ ಮುಖ್ಯಮಂತ್ರಿ ಬದಲಾವಣೆ ಮತ್ತು ಪವರ್ ಶೇರಿಂಗ್ ವಿಚಾರವಾಗಿ ಯಾವುದೇ ಅಂಜಿಕೆ ಇಲ್ಲದೆ ತಮ್ಮ ನಿಲುವನ್ನ ಸ್ಪಷ್ಟಪಡಿಸಿದಂತ ರಾಜಕಾರಣಿ ರಾಜಣ್ಣ. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಸಚಿವ ರಾಜಣ್ಣ ತಮ್ಮ ನೇರವಾದ ಹೇಳಿಕೆಗಳಿಂದ ಅಂತರ ಕಾಯ್ದುಕೊಂಡಿದ್ರು. ಆದ್ರೀಗ ಸಚಿವ ರಾಜಣ್ಣ 2 ಮಹತ್ವದ ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ದಾರೆ. ಅದರಲ್ಲೂ ಸೆಪ್ಟೆಂಬರ್ ಬಳಿಕ ರಾಜಕೀಯ ಕ್ರಾಂತಿ ಆಗುತ್ತೆ ಅನ್ನೋದು ರಾಜಕೀಯ ಪಡಸಾಲೆಯಲ್ಲಿ ಹಲ್ಚಲ್ ಎಬ್ಬಿಸಿದೆ. ಆಗಸ್ಟ್ ಕ್ರಾಂತಿ ಅಂತ ಕೇಳಿಲ್ವಾ, ಮೇ ಕ್ರಾಂತಿ ಕೇಳಿಲ್ವಾ? ಹಂಗೆ ಇದು ಒಂದು ಕ್ರಾಂತಿ. ಸೆಪ್ಟೆಂಬರ್ ಅದೆಲ್ಲ ಮೊದಲೇ ಹೇಳಿದ್ರೆ ನಿಮಗೆ ಆಸಕ್ತಿ ಹೋಗ್ಬಿಡ್ತಿತ್ತು. ಅದಕ್ಕೋಸ್ಕರ ನಿಧಾನವಾಗಿ ಮಾಡೋಣ. ಬದಲಾವಣೆಗಳು ಇರ್ಬೋದು, ಇಲ್ಲದೆ ಇರ್ಬೋದು, ಯಾವ್ದು ಇಲ್ಲದೆ ಎಲ್ಲ ಅಂತಿಮ ತೀರ್ಮಾನ ಹೈಕಮಾಂಡ್ ಅವ್ರು ತೆಗೆದುಕೊಳ್ತಾರೆ. ರಾಹುಲ್ ಗಾಂಧಿ ಅವರು ಹೊರದೇಶದಲ್ಲಿರೋ ಹಿನ್ನೆಲೆಯಲ್ಲಿ ಅವರ ಬಂದ ನಂತರ ಕೆಲವು ರಾಜಕೀಯ ಬದಲಾವಣೆಗಳು, ತೀರ್ಮಾನಗಳು ಆಗ್ತವೆ ಅಂತೇಳಿ ನಾನು ನಿರೀಕ್ಷೆ ಮಾಡಿದ್ದೆ. ಈ ಮಾತಿಗೆ ಸತೀಶ್ ಜಾರಕಿಹೊಳಿ ಧ್ವನಿಗೂಡಿಸಿದ್ದಾರೆ. ಆದ್ರೆ ಬೆಳಗಾವಿ ಸಾಹುಕಾರ ಭಾರಿ ಏನಲ್ಲ, ಬದಲಾವಣೆ ಆಗಬಹುದು ಎಂದಿದ್ದಾರೆ. ಜಮೀರ್ ಅಹಮದ್ ಖಾನ್ ಎಲ್ಲ ಹೈಕಮಾಂಡ್ ಇಚ್ಛೆ ಅಂತ ದೆಹಲಿಯತ್ತ ಬೊಟ್ಟು ಮಾಡಿದ್ರೆ ಶಾಸಕ ST ಸೋಮಶೇಖರ್ ರಾಜಣ್ಣಗೆ ಅರಳು ಮರಳು ಎಂದಿದ್ದಾರೆ. ಭಾರಿ ಬದಲಾವಣೆ ಹೇಳ್ರಿ, ಭಾರಿ ಏನಾಗಲ್ಲ, ಬದಲಾವಣೆ ಆಗ್ಬೋದು. ಭಾರಿ ಏನಾಗಲ್ಲ, ಬದಲಾವಣೆ ಆಗ್ಬೋದು. ಅದನ್ನೇ ಬದಲಾವಣೆ ಆಗ್ಬೋದು, ಭಾರಿ ಆಗೋಲ್ಲ ಅಷ್ಟೇ. ನಾನು ಪದೇ ಪದೇ ಒಂದೇ ಹೇಳುದು, ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ. ಯಾವಾಗ ಬೇಕಾದ್ರೂ ನಿರ್ಧಾರ ತಗೊಬೋದು, ನಾಳೆ ನಿರ್ಧಾರ ತಗೊಬೋದು. ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ ಏನು ನಿರ್ಧಾರ ತಗೊಳ್ತಾರೆ ಅದಕ್ಕೆಲ್ಲ ನಾವು ಬದ್ಧ ಇರಬೇಕಾಗ್ತದೆ. ನಾನಿಲ್ಲಿ, ರಾಜಣ್ಣ ಇರಲಿ, ಮತ್ತೊಬ್ಬ ಇರಲಿ. ಅವಾಗ ಕ್ರಾಂತಿನೂ ಆಗಲ್ಲ, ಯಾವ್ದು ಆಗಲ್ಲ. ಏನಾಗ್ತದೆ ಸುಮ್ಮನೆ ಕೆಲವರಿಗೆ ಬಾಯ್ ಚಪಲ. ಕ್ರಾಂತಿನೂ ಆಗಲ್ಲ, ಬಂದಾಗ ಏನಾಗ್ತದೆ, ಏನು ಆಗೋದಿಲ್ಲ, ಏನು ತಾಪತ್ರ ಇಲ್ಲ. ಅದ್ಯಾಕೆ ರಾಜಣ್ಣ ಈಗ 75 ವರ್ಷ ಆಯ್ತಲ್ಲ, ಏನು ಸ್ವಲ್ಪ ಅರಳು ಮರಳು ಇರ್ಬೇಕು ರಾಜಣ್ಣಂಗೆ, ಅದು ಹೇಳಿರ್ತಾರ ಅಷ್ಟೇ. ಇನ್ನು ಸಚಿವ ರಾಜಣ್ಣ ಬರೀ ಬದಲಾವಣೆಗಷ್ಟೇ ತಮ್ಮ ಮಾತನ್ನ ಸೀಮಿತಗೊಳಿಸಲಿಲ್ಲ. 2013ರಿಂದ 2018ರವರೆಗೆ ಇದ್ದ CM ಸಿದ್ದರಾಮಯ್ಯ ಈಗಿಲ್ಲ ಅನ್ನೋ ಮಾತನಾಡಿದ್ದಾರೆ. ಜೊತೆಗೆ ಈಗ ಸಾಕಷ್ಟು ಪವರ್ ಸೆಂಟರ್ಗಳು ಕಾಂಗ್ರೆಸ್ನಲ್ಲಿವೆ. ಪವರ್ ಸೆಂಟರ್ಗಳು ಸಿದ್ದರಾಮಯ್ಯನವರ ಕರ್ತವ್ಯಕ್ಕೆ ಅಡ್ಡಿ ಪಡಿಸುತ್ತಿದ್ದಾರೆ ಎಂಬ ವಿಚಾರವನ್ನ ಪ್ರಸ್ತಾಪಿಸಿ ಸಿದ್ದು ವಿರೋಧಿ ಬಣಕ್ಕೆ ಸಂದೇಶ ರವಾನೆ ಮಾಡಿದ್ದಾರೆ. ಆದ್ರೆ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಈ ಮಾತನ್ನ ತಳ್ಳಿ ಹಾಕಿದ್ದಾರೆ. ಏನಾಗಿದೆ, ಕಾಂಗ್ರೆಸ್ ಅಲ್ಲಿ ಪವರ್ ಸೆಂಟರ್ಗಳು ಜಾಸ್ತಿ ಇದಾವೆ, ಗೊತ್ತಾಯ್ತಾ? ಮೊದಲು 13ರಿಂದ 18ರಲ್ಲಿ ಪವರ್ ಸೆಂಟರ್ ಒಂದೇ ಇದ್ದಿದ್ದು. ಈಗ ಪವರ್ ಸೆಂಟರ್ಸ್ಗಳು ಜಾಸ್ತಿ ಇದಾವೆ, 1, 2, 3 ಎಷ್ಟು ಬೇಕಾದ್ರೆ ಹೇಳ್ಕೋಬಹುದು. I don't know about it. I have not heard about it. Whatever is there, my party high-command leaders will come. I am also speaking to all of them, and there is nothing in that. There is nothing to blow up. High-command CM ಕಂಟ್ರೋಲ್ ಕಂಡುಕೊಂಡಿಲ್ಲ, ಆಳ್ತದಲ್ಲೂ ಕಂಟ್ರೋಲ್ ತೆಗೆದುಕೊಂಡಾಗ ಏನಿಲ್ಲ.
ಮೊದಲೇ ನವೆಂಬರ್ನಲ್ಲಿ ಸಿಎಂ ಬದಲಾವಣೆ ಶತಸಿದ್ಧ ಅನ್ನೋದು ಬಿಜೆಪಿಗರ ದಿನನಿತ್ಯದ ಪಟ್ಟು. ಇನ್ನು ಸರ್ಕಾರದಲ್ಲಿನ ಸಚಿವರೇ ಇಂತಹದೊಂದು ಸುಳಿವು ಅಸ್ತ್ರಗಳನ್ನ ಕೊಡ್ತಿರೋದು ಸಹಜವಾಗಿ ಕೇಸರಿ ಪಡೆಗೆ ಆಹಾರವಾಗಿ ಸಿಕ್ಕಿದೆ. ಪರಿಷತ್ ವಿಪಕ್ಷ ನಾಯಕ ಬದಲಾವಣೆ ಅಂದ್ರೇನು ಅನ್ನೋದನ್ನ ಬಿಡಿಸಿ ತಮ್ಮ ವ್ಯಾಖ್ಯಾನ ಮಾಡಿದ್ದಾರೆ. ಭಾರಿ ಬದಲಾವಣೆ ಇದೆ ಅಂದ್ರೆ ಈ ಭ್ರಷ್ಟ ಸರ್ಕಾರ ಹಾಳಾಗಿ ಹೋಗುತ್ತೆ ಅಂತ, ಈ ಸರ್ಕಾರ ಉಳಿಯಲ್ಲ ಅಂತ ಅರ್ಥ ಇರ್ಬೋದು ನನ್ನ ಪ್ರಕಾರ. ಸದ್ಯ ಕಾಂಗ್ರೆಸ್ ಮನೆಯಲ್ಲಿ ಪವರ್ ಶೇರಿಂಗ್ ಚರ್ಚೆ ಆರಂಭವಾಗ್ತಿರೋ ಬೆನ್ನಲ್ಲೇ ಕೆಎನ್ ರಾಜಣ್ಣನವರ ಹೇಳಿಕೆ ಸಾಕಷ್ಟು ಮಹತ್ವ ಪಡೆದುಕೊಂಡಿದೆ. ಅಷ್ಟೇ ಅಲ್ಲದೆ ಸಿಎಂ ಬಣದಲ್ಲಿ ಗುರುತಿಸಿಕೊಂಡಿರುವ ಕೆಎನ್ ರಾಜಣ್ಣ ಮಾತುಗಳು ವಿರೋಧಿ ಬಣದ ಕಣ್ಣು ಮತ್ತಷ್ಟು ಕೆಂಪಾಗುವಂತೆ ಮಾಡಿದೆ. ಇದರ ನಡುವೆ ಸಿಎಂ ಸಿದ್ದರಾಮಯ್ಯ ಅವರನ್ನ ಭೇಟಿಯಾಗಿ ಮಾತುಕತೆ ನಡೆಸಿರುವ ರಾಜಣ್ಣ ತಾವು ಮಾಡಿದ ರಾಜಕೀಯ ಬಿರುಗಾಳಿ ಮತ್ತು ಪವರ್ ಸೆಂಟರ್ ಬಗ್ಗೆ ಮಾಹಿತಿಯನ್ನ ಕೂಡ ನೀಡಿದ್ದಾರೆ ಎನ್ನಲಾಗ್ತಿದೆ. ಸುನಿಲ್, TV9 ಬೆಂಗಳೂರು.